ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಮ್ಯಾ, ನೀನ್ ಯಾಕೆ ಅಳ್ತಿದ್ಯಾ? ಅದೇ ರಾಧಿಕಾ, ನಿನ್ಗೀಗ ಹೀಗಾಗಿದೆಯಲ್ಲ ಅಂತ ಅಳ್ತಿರ್ಬೇಕು. ರಮ್ಯಾ, ಸಮಾಧಾನ ಮಾಡ್ಕೋ, ನಾನೀಗ ಹುಷಾರಾಗಿದ್ದೀನಲ್ವಾ? ಅಕ್ಕ, ಹಾಸ್ಪಿಟಲ್ ಅಲ್ಲಿ ನಿನ್ ಸ್ಥಿತಿ ನೋಡಿ ತುಂಬಾ ನೋವಾಗಿತ್ತಕ್ಕ. ಮತ್ತೆ ನೀನು ನಮ್ ಜೊತೆ ಹೀಗ್ ಕೂತ್ಕೋತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇವಾಗ ನಿನ್ನ ನೋಡಿ ನನಗ್ ತುಂಬಾ ಖುಷಿ ಆಗ್ತಾ ಇದೆ ಅಕ್ಕ. ಅದಕ್ಕೆ ನನ್ ಕಣ್ಣೀರೇ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ಅಕ್ಕ, ನೀನ್ ಯಾವತ್ತು ಹೀಗೆ ಚೆನ್ನಾಗಿರ್ಬೇಕಕ್ಕ. ಅಳ್ಬೇಡ ರಮ್ಯಾ, ನನಗೇನೂ ಆಗಿಲ್ಲ. ಹೌದು, ಇಷ್ಟೊತ್ತು ನೀನ್ ಎಲ್ಲಿಗೆ ಹೋಗಿದ್ದೆ? ನಿನ್ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಅಕ್ಕ, ಅದು ನನ್ನ ಫ್ರೆಂಡ್ ಐಶು ಅರ್ಜೆಂಟಾಗಿ ಮನೆಗೆ ಬಾ ಅಂತ ಕಾಲ್ ಮಾಡಿದ್ಲು. ಅದಕ್ಕೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಅವಳಿಗೆ ಇದ್ದಕ್ಕಿದ್ದ ಹಾಗೆ ಮದ್ವೆನೇ ಫಿಕ್ಸ್ ಆಗೋಯ್ತಕ್ಕ. ಓ, ಅಲ್ಲಿಗೆ ಹೋಗಿದ್ಯಾ? ಹೌದಮ್ಮ. ಆ ಹುಡುಗಿದು ಒಂಥರ ವಿಚಿತ್ರ ಪರಿಸ್ಥಿತಿ. ಆಪರೇಷನಿಗೆ ದುಡ್ಡಿಲ್ಲ ಅಂತ ಯಾರನ್ನೂ ಮದ್ವೆ ಆಗಕ್ಕೆ ಒಪ್ಕೊಂಡು ಅವ್ರು ಕೊಟ್ಟು ದುಡ್ಡು ತಂದು ತಾಯಿ ಪ್ರಾಣನ ಉಳಿಸಿದಾಳೆ. ಅವಳು ಅವ್ರ ಅಮ್ಮಂಗೋಸ್ಕರ ತಗೊಂಡಿರೋ ನಿರ್ಧಾರ ಸರಿ ಇದೆ ಅಲ್ವಾ ಅಕ್ಕ? ಅವಳ ತ್ಯಾಗ ದೊಡ್ಡದು. ಈಗಿನ ಕಾಲದಲ್ಲಿ ಇಂಥ ಮಕ್ಕಳು ಸಿಗೋದೇ ಅಪರೂಪ. ರಾಧಿಕಾ, ರಮ್ಯಾ ಬಂದ ತಕ್ಷಣ ಊಟ ಮಾಡ್ತೀನಿ ಅಂತ ಹೇಳಿದ್ಯಲ್ಲಮ್ಮ, ಬಾ ಈಗ ಊಟ ಮಾಡು. ಅಕ್ಕ, ಇವತ್ ನಿನ್ನ ನೋಡಿ ನನಗ್ ತುಂಬಾ ಖುಷಿ ಆಗ್ತಾ ಇದೆ. ಈ ಖುಷಿಗೆ ನಾನೇ ನನ್ನ ಕೈಯಾರ ನಿನ್ಗೆ ಊಟ ಮಾಡಿಸ್ತೀನಕ್ಕ. ಸರಿ, ಬಾ. ಸರಿ ಸರಿ ಅಕ್ಕ. ಎಲ್ಲ ಬನ್ನಿ ಊಟಕ್ಕೆ. ಅಕ್ಕ, ನಿಧಾನ.
ನನ್ನ ಹೈಯರ್ ಸ್ಟಡೀಸ್ನ ನಾನು ಮೈಸೂರಲ್ಲಿ ಮಾಡ್ತೀನಕ್ಕ. ಯಾಕೆ ಬೆಂಗಳೂರಲ್ಲಿ ಮಾಡಿದ್ರೆ ಪಾಸ್ ಆಗಲ್ವಾ? ಅದಾಗಲ್ಲ ಕಣೋ ಅಕ್ಕ. ಅದು ಮುಂದಿನ ವರ್ಷ ನನಗೆ ತುಂಬ ಇಂಪಾರ್ಟೆಂಟ್. ಇಲ್ಲಿದ್ರೆ ನನಗೆ ತುಂಬ ಡಿಸ್ಟರ್ಬ್ ಆಗುತ್ತಕ್ಕ. ಅದಕ್ಕೆ ನಾನು ಅಲ್ಲಿ ಹೋಗ್ತೀನಿ. ಸರಿ ರಮ್ಯಾ, ನೀನು ಎಲ್ಲಿ ಬೇಕಾದರೂ ಓದು, ಒಟ್ನಲ್ಲಿ ನೀನು ಡಾಕ್ಟರ್ ಆಗಬೇಕು ಅಷ್ಟೇ. ಅಕ್ಕ, ನಿನಗೆ ಕೆಟ್ಟ ಹೆಸರು ಬರೋ ರೀತಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಕ್ಕ. ಅಕ್ಕ, ನಿನ್ ಕಾಲ್ ಕೊಡು. ಏ ರಮ್ಯಾ, ಏನ್ ಮಾಡ್ತಿದ್ಯಾ? ನಿನ್ಗೆ ಡಾಕ್ಟರ್ ಆಗು ಅಂತ ಹೇಳಿದ್ದು, ಕಾಲೊತ್ತು ಅಂತ ಅಲ್ಲ. ನಿನ್ ಮೈಸೂರು ಕಳಿಸ್ಲಿ ಅಂತ ಪೂಸಿ ಹೊಡಿತಿರೋದಕ್ಕ ಇದು. ಇಲ್ಲ ಅಕ್ಕ, ನೀನ್ ಸೇವೆ ಮಾಡೋ ಭಾಗ್ಯ ಸಿಗೋದೇ ಅಪರೂಪ. ಸಿಕ್ದಾಗ ಮಾಡ್ಬಿಡ್ಬೇಕು ಅಂತ. ಯಾಕಂದ್ರೆ ನೀನ್ ಋಣ ತೀರ್ಸೋದಿಕ್ಕೆ ನಾನು ಎಷ್ಟು ಜನ್ಮ ಎತ್ ಬಂದ್ರೂ ಸಾಲೋದಿಲ್ಲ. ಏ ರಮ್ಯಾ, ಏನಿವತ್ತು ಇದ್ದಕ್ಕಿದ್ದ ಹಾಗೆ ವೇದಾಂತ ಮಾತಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಏನಿಲ್ಲ ಅಕ್ಕ. ರಮ್ಯಾ, ಸಾಕಮ್ಮ. ರಾಧಿಕಾ ಹೋಗಿ ಮಲ್ಕೊಳ್ಳಿ. ಕಲ್ಕಿ, ಹೋಗಿ ರಾಧಿಕನ್ ರೂಮಿಗೆ ಬಿಟ್ಬಾರೋ. ಅಮ್ಮ, ನಾನೇ ಬಿಟ್ಟು ಬರ್ತೀನಿ. ಬಾ. ನಿಧಾನ. ಗಮ್ಯಾ, ನೀನು ಹೋಗಮ್ಮ, ಮಲ್ಕೋ. ಕಾಶಿ, ನೋಡು, ಪುಟ್ಟಿ ಎಲ್ಲ ಮಲ್ಕೊಂಡ್ಬಿಟ್ಟಿಯಾಳೆ. ಕರ್ಕೊಂಡೋಗು, ರೂಮಲ್ಲಿ ಮಲ್ಕ್ಸು. ಸರಿ ಅಮ್ಮ. ಪುಟಿ, ನೀನು ಹೋಗು, ಎದ್ದೇಳು. ಮಲ್ಕೋ. ನಿಧಾನ ಅಕ್ಕ, ಹುಷಾರು.